ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರ್ತಕ್ಕಂಥ ಒಂದು ಹೆಚ್ಚಿಗೆ ಪ್ರಶ್ನೆಗಳೇನಾಗಿದ್ದಾವೆ ಅಂದರೆ ಒಂದು ಬಿ ಎಡ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಈಗ ಡಿಗ್ರಿ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಒಂದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಥರ ಯಾವುದೇ ಒಂದು ಕೋರ್ಸನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬಿ ಎ ಅಥವಾ ಬಿ ಎಸ್ ಸಿನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಬಿ ಎಡ್ ಕಡೆಗೆ ಬರ್ತಾ ಇರ್ತೀರಾ. ಇನ್ನು ವಿದ್ಯಾರ್ಥಿಗಳನ್ನ ನೋಡುವಂಥದ್ದಾದ್ರೆ ಕಳೆದ ವರ್ಷ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅಂದರೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಬಿ ಎಡ್ ಸಿಟಿನ ಬೇಕು ಅಂತಂದ್ಬಿಟ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಆನಂತರದಲ್ಲಿ ಸೀಟ್ ಅಲಾಟ್ಮೆಂಟ್ ಎಲ್ಲ ಆಗೋದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅರ್ಜಿ ಯಾವಾಗಿಂದ ಶುರುವಾಗುತ್ತೆ, ಸೊ ಯಾವಾಗ ಅರ್ಜಿಯನ್ನು ಸಲ್ಲಿಸೋದು, ನಾವು ಅಧಿಕೃತ ದಿನಾಂಕ ಪ್ರಕಟ ಮಾಡಿದ್ದಾರೆ, ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ, ಏನು ಅಂತ ಹಲವಾರು ಡೌಟ್ಸ್ಗಳು ಇರೋದಾಗಿರುತ್ತೆ. ಮತ್ತೆ ಕಳೆದ ವರ್ಷ ಅರ್ಜಿಯನ್ನು ಹಾಕಿ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಯಾವ ವಿದ್ಯಾರ್ಥಿಗಳು ಸಿಕ್ಕಿಲ್ವಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಒಂದು ಸರ್ಕಾರಿ ಕೋಟದ ಸೀಟನ್ನು ಪಡ್ಕೊಂಡು ಬಿ ಎಡ್ ಮಾಡಬೇಕು ಅಂತ ವೈಟ್ ಕೂಡ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಪ್ರತಿಯೊಂದು ಬಿ ಎಡ್ ಕುರಿತು ಎ ಟು ಝೆಡ್ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟನ್ನ ಯಾವ ತರ ಪಡ್ಕೋಬೇಕು ಅಂತ ಕಂಪ್ಲೀಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅಪ್ಲಿಕೇಶನ್ ಶುರುವಾದಂದಾಗಿಂದ ಹಿಡಿದು ಕೊನೆ ತನಕ ಎಲ್ಲ ಒಂದು ರೌಂಡ್ಗಳಾಗಿರ್ಬೋದು, ವೆರಿಫಿಕೇಶನ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಇಂಟರ್ಗಳಾಗಿರ್ಬೋದು, ಸೀಟ್ ಅಡ್ಮಿಷನ್ ಆಗಿರ್ಬೋದು, ವಿದ್ಯಾರ್ಥಿಗಳ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋ ತನಕ ಪ್ರತಿಯೊಂದು ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡವಾದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಲಾಗಿರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಅದನ್ನ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಗೆ ಹೆಚ್ಚುವರಿ ಡೌಟ್ಸ್ ಗಳಿದ್ರೆ ಬಿ ಎಡ್ ಗೆ ಸಂಬಂಧಪಟ್ಟಂತೆ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಂಡಂತವರು ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತಂದ್ರೆ ನೀವು ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ತರ ಬರುತ್ತೆ. ಆ ಮುಖಾಂತರ ನಾವು ನಿಮಗೆ ಹೆಚ್ಚುವರಿ ಒಂದು ಮೆಸೇಜ್ ಅಥವಾ ರಿಪ್ಲೈ ಮುಖಾಂತರ ನಿಮಗೆ ಬೇಗ ನೀವು ಕಳಿಸುವಂತ ಮೆಸೇಜ್ ನಮಗೆ ಬೇಗ ನೋಟಿಫೈ ಆಗುತ್ತೆ. ಸೊ ಆ ಮುಖಾಂತರ ಹೆಚ್ಚುವರಿ ಬೇಗ ರಿಪ್ಲೈಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ, ಮಾಹಿತಿಗಳನ್ನ ತಿಳ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅದರ ಸೌಲಭ್ಯನೂ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ. ಸೊ ಇದೀಗ ಬಿ ಎಡ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಯೂಟ್ಯೂಬ್ ನಲ್ಲಿ ಇರತಕ್ಕಂಥ ಜಾಯ್ನ್ ಆಪ್ಷನ್ ಇಂದನೂ ಕೂಡ ವಿದ್ಯಾರ್ಥಿಗಳಿಗೆ ಬಿ ಎಡ್ ನ ಕುರಿತು ಪ್ರತ್ಯೇಕ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನೀವು ವಿಡಿಯೋ ಮಾಡಿ ಮಾಹಿತಿನ ಕೊಡಿ ಅಂತ ಸಂದರ್ಭದಲ್ಲಿ ಅದು ಮೆಂಬರ್ಸ್ಗೆ ಮಾತ್ರ ಕೂಡ ಅಪ್ಲೋಡ್ ಆಗ್ತವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಹೆಚ್ಚಾಗಿದಾವಲ್ಲ, ಒಂದು ಬಿ ಎಡ್ ಅರ್ಜಿ ಯಾವಾಗ ಶುರುವಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸುವಂತಂದ್ರೆ ಸೊ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಬಿ ಎಡ್ ಅಂತಕ್ಕಂಥದ್ದೇನ ಪಿ ಜಿಗೆ ಸಂಬಂಧಪಡೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇದು ಯು ಜಿಗೆ ಅಂಡರ್ ಆಗಿ ಬರುತ್ತೆ ಬಿ ಎಡ್ ಅಂತಕ್ಕಂಥದ್ದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಇದು ಡಿಗ್ರಿ ಅಂತಾನೆ ಪರಿಗಣನೆ ಮಾಡಲಾಗ್ತದೆ. ಅಂದ್ರೆ ಡಬಲ್ ಡಿಗ್ರಿ ಅಂತಾನೆ ಪರಿಗಣಿಸ್ತಾರೆ ಅಷ್ಟೇ ಇದನ್ನ ವಿದ್ಯಾರ್ಥಿಗಳಿಗೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಂಡರ್ ಗೆ ಬರೋದಿಲ್ಲ, ಯು ಜಿ ಆಗಿರುತ್ತೆ, ಅಂಡರ್ ಗ್ರಾಜುಯೇಷನ್ ಅಲ್ಲೇ ಇರುತ್ತೆ ಇದು. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾರ್ಮಲ್ ಡಿಗ್ರಿ ಮಾಡ್ತಿರಲ್ಲ ಅದೇ ರೀತಿ ಇದೊಂದು ಅಡಿಷನಲ್ ಡಿಗ್ರಿ ಆಗಿರುತ್ತೆ, ಎಕ್ಸ್ಟ್ರಾ ಒಂದು ಡಿಗ್ರಿ ತರ. ಸೊ ಈ ಕಾರಣಕ್ಕೆ ಇದನ್ನ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳವರು ಕಾಲ್ ಮಾಡೋದಿಲ್ಲ. ಯೂನಿವರ್ಸಿಟಿ ಅಂಡರ್ ಗೆ ಬಿ ಎಡ್ ಬರುತ್ತೆ, ಆದ್ರೆ ಯೂನಿವರ್ಸಿಟಿ ಅವರು ಅರ್ಜಿನ ಆಹ್ವಾನ ಮಾಡೋದಿಲ್ಲ ಇದಕ್ಕೆ ಬಿ ಎಡ್ ಗೆ ಸರ್ಕಾರಿ ಕೋಟಕ್ಕೆ ಸೀಟ್ಗೆ. ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ತೀರಾ ಅಂದ್ರೆ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಕಾಲೇಜಿಗೆ ಹೋಗ್ಬಿಟ್ಟು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟಿನ ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ಏನಿದೆಯಲ್ಲ, ಫೀಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಬಹುತೇಕ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. 90% ರೇಂಜ್ಗೆ ಕಡಿಮೆ ಆಗುತ್ತೆ, ಎಷ್ಟು ಫೀಸ್ ಇರುತ್ತೋ ಆ ತರ. ಸೊ ಡಿಪೆಂಡಿಂಗ್ ಕಾಲೇಜಸ್, ಅದಕ್ಕೆ ಹೆಚ್ಚುವರಿ ಗಮನ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೇವೆ. ಪ್ರತಿಯೊಂದು ಗೈಡೆನ್ಸ್ ಅನ್ನ ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಹೇಳುವಂತ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಪ್ಪನ್ನ ಮಾಡಿ ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೊಂಡ್ರು ಕೂಡ ತಪ್ಪುಗಳನ್ನ ಮಾಡಿ ಸಮಸ್ಯೆಗಳಿಗೆ ಸಿಲುಕಾಕೋತೀರಾ. ಅದಕ್ಕೆ ಹೇಳುವಂತದ್ದನ್ನೆಲ್ಲನೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೋತೀರಿ ಯಾವಾಗಲೂ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ಸೀಟ್ನ ಅರ್ಜಿನ ಏನಿದೆಯಲ್ಲ ಅದು ಯೂನಿವರ್ಸಿಟಿ ಅಂಡರ್ಗೆ ಬರೋದಿಲ್ಲ. ಅಂದ್ರೆ ಯೂನಿವರ್ಸಿಟಿ ಅಂಡರ್ಗೆ ಬಿ ಎಡ್ ಬಂದ್ರು ಕೂಡ ಅಂದ್ರೆ ಕಾಲೇಜಿನ ಸೇರ್ಕೊಂತಿರಲ್ಲ, ಅಡ್ಮಿಷನ್ ಆದಂತ ಕಾಲೇಜು ಯೂನಿವರ್ಸಿಟಿ ಅಂಡರ್ಗೆ ಬರುತ್ತೆ. ಅಂದ್ರೆ ಸಿಲೋಬಸ್ಗಳೆಲ್ಲ ಯೂನಿವರ್ಸಿಟಿ ಅಂಡರ್ಗಳಲ್ಲಿ ಇರುತ್ತೆ, ಬೇರೆ ಬೇರೆ ಯೂನಿವರ್ಸಿಟಿ ಸಿಲೋಬಸ್ಗಳು ಬರುತ್ತೆ. ಆದ್ರೆ ಅರ್ಜಿನ ಏನಿದೆಯಲ್ಲ ಸರ್ಕಾರಿ ಕೋಟಾ ಸೀಟ್ಗೆ ಕರೆಯುವಂಥದ್ದು ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಬಿ ಎಡ್ ನ ಒಂದು ಸರ್ಕಾರಿ ಕೋಟದ ಸೀಟಿಗೆ ಅರ್ಜಿನ ಆಹ್ವಾನ ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಅವರು ಅರ್ಜಿನ ಆಹ್ವಾನ ಮಾಡೋದಾಗಿರುತ್ತೆ. ಸೊ ಯಾವಾಗ ಆಹ್ವಾನ ಮಾಡ್ತಾರೆ ಏನು ಅಂತ ವಿದ್ಯಾರ್ಥಿಗಳ ಪ್ರಶ್ನೆಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಲ್ಲೇ ಈ ಒಂದು ಅರ್ಜಿಗಳು ಪ್ರಾರಂಭ ಆಗೋದಾಗಿರುತ್ತೆ. ಸೊ ಕಳೆದ ವರ್ಷದ್ದನ್ನು ಕೂಡ ನಿಮ್ಗೆ ಅಲ್ಲಿ ನೋಡ್ತಾ ಇರ್ತೀರಾ, ಬಹುತೇಕ ಕಳೆದ 2 ವರ್ಷಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಲ್ಲೇ ಅರ್ಜಿ ಆಹ್ವಾನ ಆಗಿರೋದಾಗಿರುತ್ತೆ. ಸೊ ಅಕ್ಟೋಬರ್ ತಿಂಗಳ 15ನೇ ತಾರೀಕು, ಅಕ್ಟೋಬರ್ ತಿಂಗಳ 30ನೇ ತಾರೀಕು ಕಳೆದ ವರ್ಷಗಳಲ್ಲಿ ಅರ್ಜಿ ಆಹ್ವಾನ ಆಗಿರುತ್ತೆ ಕಳೆದ 2 ವರ್ಷಗಳಲ್ಲಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಅಕ್ಟೋಬರ್ ಮಂತ್ ಅಲ್ಲಂತೂ ಅರ್ಜಿ ಆಹ್ವಾನ ಆಗುತ್ತೆ, ಅದಕ್ಕೂ ಮುಂಚೆ ಅಂತ ಆಗೋದಿಲ್ಲ. ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತನಕ, ಅಕ್ಟೋಬರ್ ಇಂದ ನವೆಂಬರ್ ತಿಂಗಳ ತನಕ ವಿದ್ಯಾರ್ಥಿಗಳಿಗೆ ಅರ್ಜಿಯ ದಿನಾಂಕಗಳನ್ನ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ. ಕೆಲವೊಮ್ಮೆ ದಿನಾಂಕಗಳು ವಿಸ್ತರಣೆ ಕೂಡ ಆಗುತ್ತೆ, ಬಟ್ ಕೆಲವೊಮ್ಮೆ ಆಗದೇ ಇರೋ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಒಂದು ಆಲ್ಮೋಸ್ಟ್ 1 ತಿಂಗಳ ಅವಕಾಶನೇ ಕೊಟ್ಟಿರ್ತಾರೆ, 30 ದಿನಗಳ ತನಕ ಹೆಚ್ಚು ಕಮ್ಮಿ ಅವಕಾಶ ಕೊಟ್ಟಿರ್ತಾರೆ ಹೆಚ್ಚು ಕಮ್ಮಿ ದಿನಗಳಲ್ಲಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆ ದಿನಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸಿರಿ, ಯಾವುದೇ ರೀತಿ ತಪ್ಪುಗಳನ್ನ ಮಾಡಕ್ ಹೋಗಬೇಡಿ, ಮತ್ತೆ ಮಿಸ್ಟೇಕ್ ಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಬರುತ್ತೆ ವಿಡಿಯೋ, ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸದ್ಯಕ್ಕೆ ವಿದ್ಯಾರ್ಥಿಗಳು ಯಾವಾಗ ಅರ್ಜಿ ಸಲ್ಲಿಸೋದು ಏನಾಯ್ತು ಅಂತ ಕೇಳ್ತಿರಲ್ಲ, ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿನ ಆಹ್ವಾನ ಮಾಡ್ತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ, ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.